ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸ್ನೇಹಿತರೆ ಜಸ್ಟ್ ಪೂಜೆ ಮುಗಿಸಿದ್ದೀನಿ. ಈಗ ತಿಂಡಿ ಮಾಡೋಣ ಅಂತ ಕಿಚನಲ್ಲಿ ನಿಂತಿದ್ದೀನಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೇ. ಸೊ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ. ನಾಳೆನೇ ನಮ್ಮ ಸಾನುವಿನ ಬರ್ತ್ಡೇ. ನನಗೆ ಅವತ್ತಿಂದನೂ ಲೆಕ್ಕ ಹಾಕ್ತಾನೇ ಇದ್ದೀನಿ. ಆದರೆ ನಾಳೆನೇ ನಮ್ಮ ಸಾನು ನಾನಿವತ್ತು ನೈಟ್ ಹೊಸ ಡ್ರೆಸ್ ಹಾಕ್ಕೊಂಡು ಮಲಗ್ತೀನಿ ಅಂದ್ಲು. ಅಂದರೆ ನೈಟ್ ಡ್ರೆಸ್ಸು ಹೊಸದಾಗಿ ತೊಗೊಂಡಿರೋದು, ಅದು ಹಾಕಿ ಮಲಗ್ತೀನಿ ನಾನು ಅಂತ. ಅದಕ್ಕೆ ಹಾಕ್ಕೊಂಡು ಮಲಗ್ತೀನಿ ಅಂದರೆ ನಾನು ಇವಳು ರಾತ್ರಿ ಹೊಸ ನೈಟ್ ಡ್ರೆಸ್ ಹಾಕ್ತೀನಿ ಅಂತ ಇದ್ದಾಳಲ್ಲ, ಯಾಕೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು ನಾಳೆನೇ ಬರ್ತ್ಡೇ ಅಂತ ಗೊತ್ತು. ಬಟ್ ನಾಳೆನೇ ಇಷ್ಟು ಬೇಗ ಬಂದುಬಿಡ್ತಾ. ಆಮೇಲಂದು ಮಮ್ಮ ಬೇಜಾರು ಮಾಡ್ಕೋಬೇಡ ಮಮ್ಮ, ನಾನು ಗ್ರೋ ಅಪ್ ಆಗ್ತಾ ಇದ್ದೀನಿ ಅಂತ ಅಂದು. ಅಂದರೆ ನನಗೆ ಅವಳು ಚಿಕ್ಕ ಮಗು ಇದ್ದಾಗ ವೀಡಿಯೋಸ್ ಮಾಡಿರ್ತೀನಿ, ಫೋಟೋಸ್ ಮಾಡಿರ್ತೀನಲ್ವ, ಅದನ್ನೆಲ್ಲ ನೋಡಿದಾಗ ಈಗಲೂ ಎಮೋಷ್ನಲ್ ಆಗ್ತೀನಿ. ಬರೀ ಮಾತಾಡಿದ್ರೇ ಎಮೋಷನ್ ಆಗಿಬಿಡ್ತೀನಿ. ಎಷ್ಟು ಬೇಗ ಬೆಳೆದ್ಬಿಟ್ಲು ನನ್ನ ಮಗಳು ಅಂತ ಅನಿಸುತ್ತೆ. ಸೊ ನನಗೆ ಆವಾಗಲೂ ಇದೇ ಥರ ಇಮೋಷ್ನಲ್ ಆಗಿಬಿಡ್ತೀನಿ. ಅದಕ್ಕೆ ನಾನು ಬೇಜಾರು ಮಾಡ್ಕೋಬೇಡ ಮಮ್ಮ, ನಾಳೆ ನನ್ನ ಬರ್ತ್ಡೇ, ನಾನು ತುಂಬ ಬೇಗ ಗ್ರೋ ಅಪ್ ಆಗ್ತಾಯಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋತೀಯ ಅಲ್ವಾ, ಬೇಜಾರು ಆಗಬೇಡ ಮಮ್ಮ ಅಂತ ಅವಳು ಸಮಾಧಾನ ಮಾಡ್ತಾಯಿದ್ಲು. ದಿಸ್ ಈಸ್ ದ ಥಿಂಗ್ ಅಲ್ವಾ, ಮಗು ದೊಡ್ಡದಾಗೇ ಆಗುತ್ತೆ, ಬೆಳೆಯುತ್ತೆ, ನಡೆಯುತ್ತೆ, ಓಡುತ್ತೆ, ಮಾತಾಡುತ್ತೆ. ಏನು ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಸಮಾಧಾನ ಹೇಗೆ ಮಾಡ್ಕೊಳ್ಳಿ. ಇಟ್ಸ್ ಸೋ ಫಾಸ್ಟ್ ಅಂತ ಅನ್ನಿಸ್ತಾ ಇದೆ. ವಾಟ್ಸ್ ಎವರ್, ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆಗೆಲ್ಲ ಪ್ಲ್ಯಾನ್ ಕೂಡ ಆಗಿದೆ. ಸೆಲೆಬ್ರೇಷನ್ ಸ್ಟಾರ್ಟು ನಾಳೆ. ಸೆಲೆಬ್ರೇಷನ್ಗೆ ಇವತ್ತು ಸ್ವಲ್ಪ ಪ್ರಿಪರೇಷನ್, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಇದೆ, ಅದನ್ನೆಲ್ಲ ಮಾಡ್ಕೊಳ್ಬೇಕು. ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣ. ಸ್ನೇಹಿತರೆ, ಅಡುಗೆ ಮಾಡಿ ಆಯಿತು. ಈಗ ಕೇಕ್ ಮಾಡೋದಕ್ಕೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಬರ್ತ್ಡೇ ಕೇಕ್ ಮಾಡ್ತಾಯಿಲ್ಲ, ಕಪ್ ಕೇಕ್ ಮಾಡ್ತಾಯಿದ್ದೀನಿ. ಆ ಕೇಕ್ ಜೊತೆ ಅಂದರೆ ವಿತೌಟ್ ಕ್ರೀಮ್ ಕಪ್ ಕೇಕ್ ಮಾಡಿದಾಗ ಅದನ್ನು ಮಫಿನ್ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ಫ್ರಾಸ್ಟಿಂಗ್ ಹಾಕಿದಾಗ ಅದನ್ನು ಕಪ್ ಕೇಕ್ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಕಪ್ ಕೇಕ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ರೇ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಂಗ್ ಬೌಲ್. ಆ್ಯಂಡ್ ಇವತ್ತು ತುಂಬ ದಿನ ಆದಮೇಲೆ ನಾನು ಇದನ್ನು ಶೇರ್ ಮಾಡ್ತಾ ಇರೋದು. ಎಷ್ಟು ವರ್ಷ ಆಗೋಯ್ತು, ನಾನು ಮೊದಲು ತುಂಬ ಕೇಕ್ ಮಾಡ್ತಾಯಿದ್ದೆ. ಅವಳು ಚಿಕ್ಕವಳು ಇದ್ದಾಗ ತುಂಬ ಮಾಡ್ತಾಯಿದ್ದೆ. ಬಾಕ್ಸ್ಗೆ, ಸ್ನ್ಯಾಕ್ಸ್ಗೆ ಹೆಲ್ದಿಯಾಗಿ ಮನೇಲೇ ಮಾಡೋಣ ಅಂತ. ಬಟ್ ಯಾವಾಗ ಅವಳಿಗೆ ಅಡಿನಾಯ್ಡ್ಸ್ ಪ್ರಾಬ್ಲಮ್ ಆಯಿತೋ, ಜಂಕ್ ಕೊಡಬಾರ್ದು, ಶುಗರ್ ಕೊಡಬಾರ್ದು, ಏನೇ ಮೈದಾ ಇರೋದು ಲೈಕ್ ರಿಫೈನ್ಡ್ ಥಿಂಗ್ಸ್ ಏನು ಕೊಡಬಾರ್ದು ಅಂತ ಹೇಳಿದ್ರು, ಆವಾಗಲಿಂದ ನಾನು ಮನೇಲಿ ಕೇಕ್ ಮಾಡೋದು ಕೂಡ ನಿಲ್ಲಿಸ್ಬಿಟ್ಟೆ. ಸೊ ಇವಾಗ ಅವಳ ಬರ್ತ್ಡೇಗೆ ಅವಳಿಗೆ ಮಾತ್ರ ಅಲ್ಲ, ಅವ್ರ ಫ್ರೆಂಡ್ಸು ಬರ್ತಾ ಇರೋದ್ರಿಂದ ಅವ್ರಿಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತು ಕಪ್ ಮೆಷರ್ಮೆಂಟಲ್ಲೂ ತೋರಿಸ್ತೀನಿ, ವೇಯಿಂಗ್ ಮೆಷರ್ಮೆಂಟಲ್ಲೂ ತೋರಿಸ್ತೀನಿ. 1/4 ಕಪ್ ಹಾಲು ತೊಗೊಂಡಿದ್ದೀನಿ. ಇದು ನೋಡಿ 64 ಗ್ರಾಮ್ಸ್ ಬರ್ತಾಯಿದೆ. ಅಂದರೆ ಒಂಚೂರು ಜಾಸ್ತಿ ಇದೆ, 60 ಗ್ರಾಮ್ ಅಂದ್ಕೊಳ್ಳಿ. ಇದನ್ನು ಇದಕ್ಕೆ ಹಾಕ್ಕೊಂಡು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇದು ಹಾಲನ್ನು ಕರ್ಡಲ್ ಮಾಡೋದಕ್ಕೆ. ಸೊ ಮೊಸರಲ್ಲೂ ಮಾಡ್ಬೋದು, ಹಾಲಲ್ಲೂ ಮಾಡ್ಬೋದು. ಹಾಲಲ್ಲಿ ಮಾಡ್ತೀನಿ ಅಂದರೆ ಈ ಥರ ಮಾಡಬೇಕು. ಸೊ ಇದು ಒಂದು 5-10 ನಿಮಿಷ ಹೀಗೆ ಬಿಡ್ತೀನಿ. ಅಲ್ಲಿ ತನಕ ಸಕ್ಕರೆನ ಪುಡಿ ಮಾಡ್ಕೊಳ್ತೀನಿ. ಅಂದರೆ ನಾನು 2-3 ಬ್ಯಾಚ್ ಮಾಡಬೇಕು. ಅದಕ್ಕೇನು ಮಾಡ್ತೀನಿ, 2/3 2 ಸಾರಿ ತೊಗೊಳ್ತೀನಿ. ಆಮೇಲೆ ಬೇಕಿದ್ರೆ ಲೆಕ್ಕ ಹಾಕ್ಕೊಳ್ಳೋಣ ಇನ್ನೊಂದು ಸಾರಿ. ಇಷ್ಟು ಪುಡಿ ಮಾಡ್ಕೊಳ್ತೀನಿ, ಅದು ಕರ್ಡಲ್ ಆಗೋ ತನಕ. 1/4 ಕಪ್ ಹಾಲು ಹಾಕ್ಕೊಂಡಿದ್ನಲ್ಲ, 1/4 ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು 69 ಗ್ರಾಮ್ ಬರ್ತಾಯಿದೆ. ಇದು ನೋಡಿ ಹೇಗೆ ಒಡೆದಿರೋ ಥರ ಕಾಣ್ತಿದೆ ಅಲ್ವಾ. ಸೊ ಇದಕ್ಕೆ ಹಾಕ್ಕೊಳ್ತೀನಿ. ಇದರಲ್ಲಿ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇದು ರಿಫೈನ್ಡ್ ಆಯಿಲು. ಬೇರೆ ಆಯಿಲ್ ಯೂಸ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತೀರಾ. ಅಂದರೆ ಫ್ಲೇವರ್ ಇಲ್ಲದೆ ಇರೋವಂಥ ಆಯಿಲ್ನ ಯೂಸ್ ಮಾಡ್ಬೋದು. ಫ್ಲೇವರ್ ಇದ್ದರೆ ಎಣ್ಣೆದೇ ಫ್ಲೇವರ್ ಕೇಕಿಗೆ ಬರುತ್ತೆ. ಹಾಗಾಗಿ ಫ್ಲೇವರ್ಲೆಸ್ ಆಯಿಲ್ ಯೂಸ್ ಮಾಡಬೇಕು, ಇಲ್ಲ ಬಟರ್. ನಿಮಗೆ ಆಯಿಲ್ ಮತ್ತು ಹಾಲು ಮೊಸರು ಸೆಪ್ರೇಟ್ ಕಾಣ್ತಿದೆ ಅಲ್ವಾ, ಇದೆಲ್ಲನೂ ಈಗ ಒಂದಾಗಬೇಕು, ಚೆನ್ನಾಗಿ ವಿಸ್ಕ್ ಮಾಡಬೇಕು.
ಸಾನು ಅವಳೇನಾದರೂ ಬಂದ ಮೇಲೆ ನಾನು ಶುರು ಮಾಡಿದ್ರೆ ನಾನು ಅಂತ ಬರ್ತಾಳೆ. ನೆಕ್ಸ್ಟ್ ವೀಕಿಂದ ಸಾನುಗೆ ಎಕ್ಸಾಮು. ಸೊ ಪೋರ್ಷನ್ಸ್ ತುಂಬ ಇದೆ, ನಾನು ಅದನ್ನು ಓದ್ಕೋ ಅಂತ ಹೇಳ್ತಾನೆ ಇರ್ತೀನಿ. ಬಟ್ ಅವಳಿಗೆ ಈ ಥರ ಮಾಡೋದಕ್ಕೆ ಇಷ್ಟ. ಅದಕ್ಕೆ ಅಟ್ಲೀಸ್ಟ್ 2 ಬ್ಯಾಚ್ ಆದರೂ ಮೊದಲು ಮಾಡಿಬಿಡೋಣ, ಆಮೇಲೆ ಲಾಸ್ಟ್ ಬ್ಯಾಚ್ ಬೇಕಿದ್ದರೆ ಅವ್ರು ಬಂದಮೇಲೆ ಅವ್ರ ಕೈಯಲ್ಲಿ ಮಾಡಿಸೋಣ ಅಂತ ಈಗಲೇ ಶುರು ಮಾಡಿದ್ದೀನಿ. ಇನ್ನೇನು ನಾನು ಹೊರಡಬೇಕು ಸ್ಕೂಲ್ಗೆ ಕರ್ಕೊಂಡು ಬರೋದಕ್ಕೆ. ನೋಡಿ ಫುಲ್ ಎರಡೂ ಮಿಕ್ಸ್ ಆಗಿದೆ ಅಲ್ವಾ. ಈಗ ಟೂ ಥರ್ಡ್ ಕಪ್ಪು ಸಕ್ಕರೆ ಹಾಕ್ಕೊಳ್ತೀನಿ. ಜಾಸ್ತಿ ಸ್ವೀಟ್ ಬೇಡ, ಯಾಕಂದರೆ ಫ್ರೋಸ್ಟಿನ್ ಕೂಡ ಕೊಡ್ತೀನಲ್ವಾ, ಸೊ ಸಾಕು. ಜಾಸ್ತಿ ಸ್ವೀಟ್ ಬೇಕು ಅಂದರೆ 1 ಕಪ್ಪೇ ಹಾಕ್ಕೊಳ್ಬೇಕಾಗುತ್ತೆ. ಇದು 3/4 ಕಪ್ ಅಷ್ಟು ಬರುತ್ತೆ. ಓಕೆ, 100 ಗ್ರಾಮ್ ಹಾಕೋಣ ಆಯಿತಾ. ಪೌಡರ್ಡ್ ಶುಗರ್ 100 ಗ್ರಾಮ್ ಬರುತ್ತೆ. 2/3 ಕಪ್. ಈಗ ದೊಡ್ಡ 1 ಕಪ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ, ಅದು ಗ್ರಾಮ್ ಎಷ್ಟು ಬರುತ್ತೆ ನೋಡೋಣ. ಇದು ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ, 1 ಕಪ್ ಫುಲ್ ತೊಗೊಂಡಿದ್ದೀನಿ. ಇದು ನೋಡಿ 114 ಬರ್ತಾಯಿದೆ, ಅಂದರೆ 120 ತನಕನೂ ಹಾಕ್ಕೊಳ್ಬೋದು. ನಾನು ಇದು ಕನ್ಸಿಸ್ಟೆನ್ಸಿ ನೋಡಿ ಬೇಕಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ 1/2 ಸ್ಪೂನ್. ಇದು ಅರ್ಧ ಸ್ಪೂನ್ಗೆ ಸ್ವಲ್ಪ ಕಡಿಮೆ ಬೇಕಿಂಗ್ ಸೋಡಾ. 2 ಸೇರಿ 4 ಗ್ರಾಮ್ ಜಾಸ್ತಿ ಆಯಿತು. ಇದನ್ನು 2 ಸಾರಿ ಜರಡಿ ಮಾಡ್ಕೊಳ್ತೀನಿ. ಇದನ್ನೇ ಸ್ವಲ್ಪನೇ ಹಾಕ್ಕೊಂಡು ಜರಡಿ ಮಾಡ್ಕೊಳ್ತೀನಿ. ಇದಕ್ಕೆ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಪೈನಾಪಲ್ ಎಸೆನ್ಸ್, ವೆನಿಲಾ ಎಸೆನ್ಸ್, ಪೈನಾಪಲ್ ಎಸೆನ್ಸ್ ಯಾವುದಾದ್ರೂ ಹಾಕ್ಬೋದು. ಹಾಕಲಿಲ್ಲ ಅಂದರೆ ಸ್ವಲ್ಪ ಫ್ಲೇವರ್ ಅಷ್ಟು ಇರೋದಿಲ್ಲ, ಮೈದಾ ಸಕ್ಕರೆ ಎಣ್ಣೆ ಅದೇ ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಆ್ಯಡ್ ಮಾಡಿದಾಗ ನಿಮಗೆ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇದನ್ನು ಓವರ್ ಮಿಕ್ಸ್ ಮಾಡಬಾರ್ದು, ಹಸಿಟ್ಟು ಎಲ್ಲೂ ಕಾಣದೇ ಇರೋ ರೀತಿಯಲ್ಲಿ ಮಿಕ್ಸ್ ಆದರೆ ಸಾಕು. ನಿಧಾನಕ್ಕೆ ಒಂದೇ ಸೈಡಲ್ಲಿ ತಿರುಗಿಸ್ತಾ ಇದ್ದೀನಿ. ಓಕೆ, ನಮ್ಮ ಬ್ಯಾಟರ್ ರೆಡಿ. ಈಗ ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ತೀನಿ. ಇದಕ್ಕೆ ಮೌಲ್ಡ್ಗೆ ನಾನು ಪೇಪರ್ ಕಪ್ ಹಾಕ್ಕೊಂಡಿದ್ದೀನಿ. ಈಗ ಮೆಜರ್ಮೆಂಟಲ್ಲಿ ಒಂದೊಂದು ಸೌಟ್ ಹಾಕ್ಕೊಳ್ತೀನಿ. ಸ್ವಲ್ಪ ಈವನ್ನಾಗಿ ಸ್ಪ್ರೆಡ್ ಔಟ್ ಮಾಡ್ತೀನಿ. 10 ಕಪ್ ಕೇಕ್ಸ್ ಆಗಿದೆ. ಇದನ್ನು ನಾನು 160ಯಲ್ಲಿ 20 ಮಿನಿಟ್ಸ್ ಇಟ್ಟಿದ್ದೀನಿ. ಟ್ವೆಂಟಿ ಮಿನಿಟ್ಸ್ ಆಯಿತು, ಆಫ್ ಆಗಿದೆ. ನನಗೇನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಸಾರಿ ತೆಗೆದು ನೋಡ್ತೀನಿ. ಇಟ್ಸ್ ಕಮಿಂಗ್ ಕ್ಲೀನ್, ಅಂದರೆ ಏನು ಹಸಿಟ್ಟು ತಗಲ್ತಾ ಇಲ್ಲ. ಇದು ಆಗಿತ್ತಾ, ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಓವನಲ್ಲೇ ಬಿಟ್ಟರೆ ಇದು ಓವರ್ ಕುಕ್ ಆಗುತ್ತೆ. ಸೊ ಇದೀಗ ತಣ್ಣಗಾಗೋದಕ್ಕೆ ಬಿಡಬೇಕು. ಇವತ್ತು ಕೇಕ್ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಓಪನ್ ಮಾಡಿ ನೋಡಿದೆ, ನಾನು ಮೆಷರ್ಮೆಂಟ್ಸ್ ಏನಾದರೂ ಚೇಂಜ್ ಮಾಡಬೇಕಾ ಅಂತ. ಸಖತ್ ಸಾಫ್ಟಾಗಿ ಬಂದಿದೆ. ನಾನು ರಾಜೇಶ್ಗೆ ತಿನ್ನು ನೋಡ್ರಿ ಅಂದರೆ ತಿನ್ನೋದೇನು ಬೇಡ, ಏನೇನು ಡೈಲಾಗ್ ಹೇಳಿದ್ರು ಗೊತ್ತಾ. ಸಖತ್ತಾಗಿದೆಯಲ್ಲ, ಇಷ್ಟೊಂದು ಸಾಫ್ಟ್ ಇದೆ, ಮಾಯ್ಶ್ಚರ್ ಇದೆ ಅಂತ ಅನಿಸ್ತಾ ಇದೆ. ಮಾಯ್ಸ್ಟ್ ಇದೆ, ಸಾಫ್ಟ್ ಇದೆ, ಸ್ಪಾಂಜಿ ಇದೆ. ನೋಡ್ ತಕ್ಷಣ ತಿನ್ಬೇಕು ಅನ್ಸುತ್ತೆ, ಬಟ್ ನಾವು ತಿನ್ನಕ್ಕಾಗಲ್ವೇ. ನೋಡಿ, ನಾನು ಸ್ವಲ್ಪ ಮುರಿದು ನೋಡೋಣ ಅಂತ ತೆಗ್ದಿದ್ದು, ಅರ್ಧ ತಿಂದ್ಬಿಟ್ಟೆ. ನೋಡು, ಇನ್ನೂ ಅರ್ಧ ತಿನ್ನು, ಫುಲ್ ತಿನ್ನು. ಸಕ್ಕರೆ ಸ್ವಲ್ಪ ಜಾಸ್ತಿ ಇದೆ, ಕಡಿಮೆ ಮಾಡಬೇಕು. ಅಯ್ಯೋ, ಎಷ್ಟು ಸಾಫ್ಟ್ ಬಂದಿದೆ ಸೋನಾ, ಸಖತ್ತಾಗಿದೆ ಕಣೆ. ಪಾಪ ನೋಡಿದ ತಕ್ಷಣ ಚೆನ್ನಾಗಿದೆ, ಸ್ವಲ್ಪ ತಣ್ಣಗಾಗಬೇಕು.
ತುಂಬ ದಿನ ಆಗಿತ್ತಲ್ಲ ನೀನು. ಅಯ್ಯೋ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಮಾಡಿ ನಾನು. ಎಷ್ಟೋ ವರ್ಷ ಅಂತಿಲ್ಲ. ನೋ ಎಷ್ಟೋ ವರ್ಷನೇ. ಹೌದಾ? ಲೈಕ್ ಅಟ್ಲೀಸ್ಟ್ ಮಿನಿಮಮ್ 1 ಇಯರ್. ಬಾಂಬೆಗೆ ಹೋದಾಗ ಅವ್ರು ಮಾಡಿ ತೋರಿಸಿದ್ರು, ಯಾರು ಸೋನು ಮಾಡಿ ತೋರಿಸಿದ್ರು. ಅದಾದಮೇಲೆ ನಾನು ಒಂದು ಸಾರಿ ಸಾನು ಬರ್ತ್ಡೇಗೆ ಅದೇ ಮೆಷರ್ಮೆಂಟಲ್ಲಿ ಟ್ರೈ ಮಾಡಿದ್ದು. ಅದು ಬಿಟ್ಟರೆ ಲಾಸ್ಟ್ ಇಯರ್ ಕೇಕ್ ನಾನು ಮಾಡಿದ್ದೆ ಅನಿಸುತ್ತೆ. ಅದು ಬಿಟ್ಟರೆ ಕಪ್ ಕೇಕ್ ಅಂತೂ ಮಾಡೇ ಇಲ್ಲ. ಸಖತ್ತು. ಅಂದರೆ ಇನ್ನೂ ಇದನ್ನು ಟಚ್ ಬಿಟ್ಟಿಲ್ಲ ನಿಮಗೆ. ಅಲ್ಲಿ ಮಾಸ್ಟರ್ ಶೆಫ್ ನೋಡ್ತಾ ಇದೆಯಾ, ಇಲ್ಲಿ ಮಾಸ್ಟರ್ ಶೆಫ್ ಥರ ಡಿಶ್ ಮಾಡಿದೀಯಾ. ನಮ್ಮ ರಾಜೇಶ್ ಅವರು ಮಾಸ್ಟರ್ ಶೆಫ್ಗೆ ಹೋಗೋಣ ಅಂತ. ಈ ಸರಿ ಏನು ಗೊತ್ತಾ ಸ್ಪೆಷಲ್ ಇದ್ರದ್ದು, ಮಾಸ್ಟರ್ ಶೆಫಲ್ಲಿ ಜೋಡಿ ಹೋಗಿದ್ದಾರೆ. ಲೈಕ್ ಗಂಡ ಹೆಂಡತಿ, ಅಕ್ಕ ತಂಗಿ, ಅಣ್ಣ, ಫ್ರೆಂಡ್ಸ್ ಇಲ್ಲ ಅಣ್ಣ ತಮ್ಮ, ಈ ಥರ ಅಪ್ಪ ಮಗಳು ಹೋಗಿದ್ದಾರೆ, ಸೊಸೆ ಮತ್ತು ಮಾವ ಹೋಗಿದ್ದಾರೆ. ಆ ಥರ ಸಾನು ಕರ್ನಾಟಕದಿಂದ ಯಾರೂ ಹೋಗಿಲ್ವಾ ಅಂತ ಕೇಳಿದ್ಲು. ಕರ್ನಾಟಕದಿಂದ ಟೈಮ್ 5 ಗಂಟೆ ಸ್ನೇಹಿತರೆ. ಈಗ 5 ದಾಟ್ಬಿಟ್ಟಿರ್ಬೇಕು. ಸಾನು 5 ಟೈಮು 5:15 ಆಗಿದೆಯಂತೆ. ಈಗ 2ನೇ ಬ್ಯಾಚ್ ಬೇಕ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಇನ್ನೂ ಒಂದು ರೌಂಡ್ ಮಾಡಬೇಕು. ಅದು ಮಾಡಿಬಿಟ್ಟು ನೆಕ್ಸ್ಟ್ ವಿಪ್ ಕ್ರೀಮ್ ಮಾಡ್ಕೊಳ್ಳೋಣ ಅಂತ. ಸೊ ಇದು ಫ್ರೀಝರಲ್ಲಿ ಇಟ್ಬಿಟ್ಟಿದೆ, ಐಸ್ ಥರ ಕಟ್ಬಿಟ್ಟಿರುತ್ತೆ ಒಳಗಡೆ. ಸೊ ಅದು ಕರಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡು ಇದೇ ಬೌಲಲ್ಲಿ ಮಾಡಬೇಕು. ಅದಕ್ಕೆ ಒಂದು ರೌಂಡ್ ಆಗಿಬಿಡ್ಲಿ, ಆಮೇಲೆ ಇದನ್ನು ತೊಗೊಳ್ಳೋಣ ಅಂತ. ಇದು ಸ್ವಲ್ಪ ಹೊತ್ತು ವಿಪ್ ಮಾಡಬೇಕು, ಮತ್ತು ಫ್ರೀಝರಲ್ಲಿ ಇಡಬೇಕು, ಮತ್ತೆ ವಿಪ್ ಮಾಡಬೇಕು. ಎಷ್ಟು ತಣ್ಣಗಿರುತ್ತೋ ಅಷ್ಟು ಬೇಗ ವಿಪ್ ಆಗುತ್ತೆ. ಸೊ ಇದು ಸ್ವಲ್ಪ ಟೈಮ್ ಹಿಡಿಸುತ್ತೆ. ಸೊ ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಯಿತು. ಸೆಕೆಂಡ್ ಬ್ಯಾಚ್ ನಾನು ಸ್ವಲ್ಪ ಹೊತ್ತು ಓವನಲ್ಲೇ ಬಿಟ್ಬಿಟ್ಟಿದ್ದೆ. ಅದಕ್ಕೆ ನೋಡಿ ಕಲರ್ ಹೇಗೆ ಚೇಂಜ್ ಕಾಣುತ್ತೆ ಅಂತ. ಇದು ಫಸ್ಟ್, ಇದು ಸೆಕೆಂಡ್. ಸೊ ಈ ತೆಗೆದಿಟ್ಬಿಟ್ಟೆ, ಬಿಸಿ ಇದೆ ಬಟ್ ಸ್ಟಿಲ್ ತೆಗೆದಿಟ್ಟಿದ್ದೀನಿ. ಈಗ ಥರ್ಡ್ ಬ್ಯಾಚ್ ಶುರು ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸಾನುಗೆ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಸ್ವಲ್ಪ ತರಕಾರಿಗಳು ತಂದಿದ್ದೆ. ನಾಳೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿ ಟೈಮ್ ವಾಂಗಿಬಾತ್ ಮಾಡ್ತಾಯಿದ್ದೆ, ಆದರೆ ಈ ಸಾರಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ರೀಸನ್ ಅವ್ಳಿಗೆ ಅದು ಇಷ್ಟ ಆಗುತ್ತೆ, ವಾಂಗಿಬಾತು ತುಂಬಾ ಇಷ್ಟ. ಬಟ್ ಅದು ಜಸ್ಟ್ ಬೆಳಿಗ್ಗೆಗಾಗುತ್ತೆ, ಮಧ್ಯಾಹ್ನಕ್ಕೆ ನಾನು ಬೇರೆ ಏನಾದರೂ ಕುಕ್ ಮಾಡಬೇಕಾಗುತ್ತೆ. ಅದೇ ಬಿಸಿಬೇಳೆ ಬಾತ್ ಮಾಡಿದ್ರೆ 2 ಹೊತ್ತಿಗೂ ಅದೇ ಇಷ್ಟಪಟ್ಟು ತಿಂತಾಳೆ. ಆ್ಯಂಡ್ ನನಗೆ ನಾಳೆ ತುಂಬ ಕೆಲಸ ಇರುತ್ತಲ್ವ, ನಾಳೆನೇ ಬರ್ತ್ಡೇ. ಹಾಗಾಗಿ ನಾನು 2 ಹೊತ್ತಿಗೂ ಬಿಸಿಬೇಳೆ ಬಾತೆ ಮಾಡಿಬಿಡೋಣ ಅಂತ ತರಕಾರಿಗಳು ತಂದಿದ್ದೆ. ಅದನ್ನೀಗ ಕೂತ್ಕೊಂಡು ಬಿಡಿಸ್ಕೊಂಡು ರೆಡಿ ಮಾಡಿ ಇಡ್ತೀನಿ, ಸೊ ದಟ್ ನಾಳೆ ಬೆಳಿಗ್ಗೆ ಬೇಗ ಕುಕ್ ಮಾಡ್ಬೋದು ಅಂತ. ಇದು ವಿಪ್ ಕ್ರೀಮ್, ಹೆವಿ ಕ್ರೀಮ್ ಇದು. ಇದರಲ್ಲೇ ವಿಪ್ ಕ್ರೀಮ್ ಮಾಡ್ಕೊಳ್ಳೋದು. ಇದನ್ನು ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಗಟ್ಟಿ ಇರೋದೆಲ್ಲ ಕೆಳಗಡೆ ಇರುತ್ತೆ, ನೀರು ಮೇಲ್ಗಡೆ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಫ್ರೀಝರಲ್ಲಿ ಇಟ್ಕೊಳ್ಬೇಕು. ತೆಗೆದು ಸ್ವಲ್ಪ ಹೊತ್ತು ತಣ್ಣಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು 1 ಕಪ್ ತೊಗೊಂಡ್ರೆ ಇದು 2 ಕಪ್ಸ್ ಅಷ್ಟು ವಿಪ್ ಕ್ರೀಮ್ ಆಗುತ್ತೆ. ಸೊ ನಾನೀಗ ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ. ಇದು ನಮಗೆ ಫ್ರೋಸ್ಟಿಂಗಿಗೆ ಬೇಕು, ಕೇಕ್ ಡೆಕೋರೇಟ್ ಮಾಡೋದಕ್ಕೆ. ಮತ್ತು ನಾನು ಕ್ರೀಮ್ ಚೀಸ್ ಮಾಡ್ಕೊಂಡಿದ್ದೆ ನೋಡಿ ನೆನ್ನೆ, ಅದರಲ್ಲಿ ನಾನು ಡೆಕೋರೇಟ್ ಮಾಡೋದು. ಸೊ ಅದಕ್ಕೂ ಕೂಡ ಇದು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಕ್ರೀಮ್ ಚೀಸ್ ತೊಗೊಂಡಿದ್ದೀವೋ ಅದರ ಈಕ್ವಲ್ ಕ್ವಾಂಟಿಟಿಯಷ್ಟು, ಆಲ್ಮೋಸ್ಟ್ ನಿಮಗೆ ಇಷ್ಟೇ ಕರೆಕ್ಟಾಗೇ ಇರಬೇಕು ಅನ್ನೋ ಥರ ಏನಿಲ್ಲ, ಅಂದಾಜಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ವಿಪ್ ಮಾಡಿದ್ಮೇಲೆ ಡಬಲ್ ಆಗುತ್ತಲ್ಲ, ಆವಾಗ ನೀವು ಕ್ರೀಮ್ ಚೀಸ್ ಎಷ್ಟಿದೆಯೋ ಅಷ್ಟೇ ಈ ವಿಪ್ ಕ್ರೀಮ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಕ್ರೀಮ್ ಚೀಸ್ ಗಟ್ಟಿ ಆಗಿಬಿಟ್ಟಿರುತ್ತೆ, ಅದು ಫ್ಲೇವರು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಇದು ಆ್ಯಡ್ ಮಾಡಿದಾಗ ಒಂಥರ ಕನ್ಸಿಸ್ಟೆನ್ಸಿನೂ ಅಡ್ಜಸ್ಟ್ ಮಾಡ್ದಂಗೆ ಆಗುತ್ತೆ, ಫ್ಲೇವರು ಬರುತ್ತೆ. ಆ್ಯಂಡ್ ಈ ವಿಪ್ ಕ್ರೀಮ್ ಕೈಯಲ್ಲೇ ವಿಪ್ ಮಾಡೋದು ಕಷ್ಟ, ಅಂದರೆ ಟೈಮ್ ಹಿಡಿಸುತ್ತೆ, ಕೈ ನೋವು ಬರುತ್ತೆ. ಅದಕ್ಕೆ ನಾನು ಎಲೆಕ್ಟ್ರಿಕ್ ವಿಸ್ಕರ್ನ ತೊಗೊಂಡಿದ್ದೀನಿ. ಇದು ತೊಗೊಂಡು ನಾನು ಸುಮಾರು ವರ್ಷ ಆಯಿತು. ಇದ್ರ ಲಿಂಕ್ ನಾನು ಹಾಕಿರ್ತೀನಿ ನೋಡಿ, ಪ್ರೆಸ್ಟೀಜ್ ಬ್ರ್ಯಾಂಡ್ದು, ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ನನ್ನ ಹತ್ರ ಏನೀಗ ಬೇಕಿಂಗ್ದು ಐಟಮ್ಸ್ ಇದೆಯೋ ಅದೆಲ್ಲನೂ ಆನ್ಲೈನಲ್ಲಿ ಸಿಗುತ್ತೆ, ನಾನು ಅದ್ರ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ವಿಪ್ ಮಾಡಿದ್ಮೇಲೆ ನೋಡಿ ಇದು ಎಷ್ಟು ಜಾಸ್ತಿ ಆಗಿದೆ ಅಂತ. ಇದು ಎತ್ತಿದಾಗ, ಅಂದರೆ ಬೌಲ್ನ ಉಲ್ಟಾ ಮಾಡಿದ್ರೆ ಚೆಲ್ಲಬಾರ್ದು, ಆ ಥರ ಗಟ್ಟಿ ಆಗಬೇಕು. ಸೊ ಇದಕ್ಕೆ ನಾನು ಸ್ವಲ್ಪ ಸ್ವೀಟ್ನರ್ ಆ್ಯಡ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಔಟ್ ಆಫ್ ಕ್ಯೂರಿಯಾಸಿಟಿ, ಒಂದೊಂದು ಕಪ್ ಕೇಕ್ ಎಷ್ಟು ವೇಯಿಂಗ್ ಬರುತ್ತೆ, ಎಷ್ಟು ಗ್ರಾಮ್ಸ್ ಬರುತ್ತೆ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಇದು ಒಂದು 36 ಬಂತು, 35, 39. ಓಕೆ, ಸೊ ಆಲ್ಮೋಸ್ಟ್ 35 ಮೇಲೆ ಒಂದು 3-4 ಗ್ರಾಮ್ ಆ ಕಡೆ ಈ ಕಡೆ. ಈಗ ಇದಕ್ಕೆ ಇನ್ನೂ ಒಂದು ಟಾಸ್ಕ್ ಮಾಡ್ತಾಯಿದ್ದೀನಿ, ಅಂದರೆ ಇನ್ನೂ ಒಂದು ಆ್ಯಡೆಡ್
ಥಿಂಗ್ ಏನಂದರೆ ಇದ್ರ ಮಧ್ಯ ತೂತ್ ಮಾಡ್ತಾಯಿದ್ದೀನಿ. ಸೊ ಗುಡ್. ಇಷ್ಟೊಂದು ಬಂದಿದೆ. ಇದು ಯಾಕೆ ಹೋಲ್ಡ್ ಮಾಡ್ತಾ ಇರೋದು ಅಂದರೆ, ಸೊ ಇದು ಕ್ರೀಮ್ ಚೀಸ್ ಮಾಡ್ಕೊಂಡಲ್ಲ, ಇದನ್ನು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಟಿದೆ, ತಣ್ಣಗಾಗಿದೆ, ಗಟ್ಟಿಯಾಗಿದೆ. ಈಗ ಇದನ್ನು ಒಳಗಡೆ ಫಿಲ್ ಮಾಡ್ತೀನಿ. ನಾನು ಮಾಡ್ತಾಯಿದ್ದೆ, ನಾನು ಅಂದ್ಕೊಂಡು ಬಂದು ಈಗ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ನಾನು ಮಧ್ಯ ಹೋಲ್ಡ್ ಮಾಡ್ತಾಯಿದ್ದೀನಿ, ಅವಳು ಫಿಲ್ ಮಾಡ್ತಾಯಿದ್ದಾಳೆ. ಎಕ್ಸಾಮ್ ಇಲ್ಲ ಅಂದಿದ್ರೆ ಇದೆಲ್ಲ ಕೆಲಸ ಅವಳ ಹತ್ರನೇ ಮಾಡಿಸ್ತಿದ್ದೆ. ಬಟ್ ಏನು ಮಾಡ್ತೀರಾ, ಓದಬೇಕಲ್ಲ. ನಾಳಿದ್ದೆಲ್ಲನೂ ನಾಳಿದ್ದು ಗೊತ್ತಿಲ್ಲ, ನಾಳೆ ಅಂತೂ ಫುಲ್ಲು ಮಸ್ತಿನೇ, ನೋ ರೀಡಿಂಗ್. ಫ್ರಾಸ್ಟಿಂಗ್ ರೆಡಿ ಆಯಿತು. ಕೇಕ್ ಡೆಕೋರೇಟ್ ಮಾಡೋದು ನಾಳೆ. ಇವತ್ತು ಜಸ್ಟ್ ನಾನು ಹೇಳಿದ್ನಲ್ಲ, ಒಳಗಡೆ ಫಿಲ್ ಮಾಡಿ ಇಟ್ಟಿದ್ದೀನಿ. ಅದು ಪ್ಲೇನ್ ತಿನ್ನೋದಕ್ಕೂ ವಿತೌಟ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ಜಾಸ್ತಿ ಮಾಡಿರೋ ರೀಸನ್ ಏನಂದರೆ, ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ಗಳಿಗೆ ಬರೋದಕ್ಕೆ ಹೇಳಿರ್ತೀವಲ್ವ, ಅಂದರೆ ಮಕ್ಕಳಿಗೆ ಕರೆದಿರೋದು, ಅವ್ರ ಜೊತೆ ಪೇರೆಂಟ್ಸ್ ಬಂದಾಗ ಅವ್ರಿಗೂ ಆಫರ್ ಮಾಡೋಣ ಅಂಥೇಳಿ ನಾನು ಜಾಸ್ತಿ ಮಾಡಿರೋದು. ಮಕ್ಕಳು ಎಷ್ಟು ಬರ್ತಾರೋ ಗೊತ್ತಿಲ್ಲ, ಬಟ್ ನಾನು ಇರಲಿ ಜಾಸ್ತಿನೇ ಅಂತ ಮಾಡಿದ್ದೀನಿ. ಅದೆಲ್ಲ ಮುಗಿಸೋ ತನಕ 10 ಗಂಟೆ ಸ್ನೇಹಿತರೆ. ರಾಜೇಶ್ ನನಗೆ ಡಿಶ್ ವಾಷರ್ಗೆ ಪಾತ್ರೆಗಳು ಹಾಕ್ಕೊಟ್ರು. ಅವರೇನೆ ನಾನು ಹಾಕ್ಕೊಳ್ತೀನಿ, ಹೋಗೋ ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಸೊ ಅದಾದಮೇಲೆ ಈಗ ನಾನು ಬಲೂನ್ಸ್ನ ಊದ್ತಾ ಇದ್ದೀನಿ. ಸಾನುಗೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣವೇ ಅವಳಿಗೆ ಸರ್ಪ್ರೈಸ್ ಬೇಕು, ಅದಕ್ಕೆ ಬಲೂನ್ಸ್ ಊದ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಮಾಡೋಣ ಅಂದ್ಕೊಂಡೆ, ನಾಳೆ ಬೆಳಿಗ್ಗೆ ಆದರೆ ನಾನು ಒಬ್ಬಳೇ ಮಾಡಬೇಕು, ಇವಾಗಲಾದರೂ ಮಾಡಿದ್ರೆ ಹೆಲ್ಪ್ ಆದರೂ ಸಿಗುತ್ತೆ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಹೋಲ್ ಡೇ ಇದರಲ್ಲೇ ಹೋಗಿದೆ, ನಾಳೆ ಪ್ರಿಪ್ರೇಷನಲ್ಲೇ ಇವತ್ತು ಹೋಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್, ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್. ಆ್ಯಂಡ್ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಸಾನೂಸ್ ಬರ್ತ್ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಿಶಸ್ ಸ್ನೇಹಿತರೆ. ಲಾಸ್ಟ್ ವ್ಲಾಗಲ್ಲಿ ಕೂಡ ತುಂಬ ಜನ ವಿಶ್ ಮಾಡಿದ್ರಿ, ಮತ್ತು ನಾನು ಇನ್ಸ್ಟಾಲಿ ಪೋಸ್ಟ್ ಕೂಡ ಮಾಡಿದ್ದೆ ಅವಳ ಬರ್ತ್ಡೇದು, ಅದರಲ್ಲೂ ತುಂಬ ಜನ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.